ಓಕೆ, ಓಪನ್ ಮಾಡೋಣ ಈಗ. ಸೀಲ್ ತೆಗಿತಿದ್ದೀನಿ. ಓಕೆ, ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಸ್ಪೆಸಿಫಿಕೇಷನ್ಸ್ ಎಲ್ಲ ನೋಡಿದೆ. ಓ ಶಿಟ್, ಇದು ಹೇಗೆ ಪ್ಯಾಕ್ ಮಾಡಿದ್ದಾರೆ ಅಂದರೆ ಬರೋದೇ ಇಲ್ಲ, ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಟ್ಟಿದ್ದಾರೆ. ಸೊ ನಾನು ತೆಗಿಯೋಕ್ಕೆ ಹೋದರೆ ಅದು ಹರಿದೇ ಹೋಗಿದೆ. ಓಕೆ ನೋಡಿ, ಈ ಥರ ಬಂದಿದೆ. ಇದು ಪುಟಾಣಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ವಾವ್, ವಿತ್ ಯೂಸರ್ ಮ್ಯಾನ್ಯುವಲ್ ಬಂದಿದೆ. ಓಕೆ, ಬನ್ನಿ ನಾನು ಮೊದಲಿಗೆ ನಿಮಗೆ ಇದನ್ನ ಫೀಚರ್ಸ್ ಹೇಳ್ಬಿಡ್ತೀನಿ. ಏನಕ್ಕಂದರೆ ನೀವು ಪೂರ್ತಿ ವಿಡಿಯೋ ನೋಡೋವರೆಗೂ ನಾನು ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಬಟ್ ಮೇಯ್ನಾಗಿ ನಾನು ಏನು ಇಂಟೆನ್ಷನ್ ತೊಗೊಂಡು ಇದನ್ನು ಮಾಡಿದೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಸೊ ಮೊದಲನೇದಾಗಿ ಇದು ಪ್ಯಾನ್ ಅಥವಾ ಟಿಲ್ಟ್ ನೀವು ಮಾಡ್ಬೋದು. ಅಂದರೆ 360 ಡಿಗ್ರಿ ಹೋಗುತ್ತೆ, ಮೋಷನ್ ಡಿಟೆಕ್ಷನ್ ಮಾಡುತ್ತೆ. ನಿಮ್ಮ ಪೆಟ್ಸ್ ಅಥವಾ ಮನೇಲಿ ಯಾರಾದರೂ ಇದ್ದರೆ ಅವರು, ಅಥವಾ ನೀವು ಔಟ್ಡೋರ್ ಹಾಕಿದ್ರೆ ಯಾರಾದರೂ ಮೂವ್ ಆಗ್ತಿದ್ರೆ ಒಂದು ಕಡೆಯಿಂದ ಇನ್ನೊಂದಕ್ಕೆ, ಇದು ಆ ಕಡೆಯೇ ಟಿಲ್ಟ್ ಆಗುತ್ತೆ. ಅಂದರೆ ಅವ್ರ ಡೈರೆಕ್ಷನಲ್ಲಿ ನೋಡುತ್ತೆ, ಅದಕ್ಕಂತ ಒಂದು. ಮತ್ತು ಐ ಆನ್ ಎವ್ರಿ ಕಾರ್ನರ್ ಆಫ್ ದ ರೂಮ್ ಫಾರ್ ಪ್ರಿಸೈಸ್ ಮಾನಿಟ್ರಿಂಗ್ ಅಂತ ಕೊಟ್ಟಿದ್ರು. ಮತ್ತು ಇನ್ನೊಂದು ಬಂದು 3 ನೈಟ್ ವಿಷನ್ ಮೋಡ್. ಇದು ಒಂದು ನೀವು 3 ಮೋಡ್ಸಲ್ಲಿ ಸೆಟ್ ಮಾಡ್ಕೋಬೋದು. ಒಂದು IR ಮೋಡ್, ಇನ್ನೊಂದು ಸ್ಮಾರ್ಟ್ ಮೋಡ್, ಮತ್ತು ಫುಲ್ ಕಲರ್ ಮೋಡ್, ಮತ್ತು HD ಕ್ವಾಲಿಟಿಯಲ್ಲಿ ಬರ್ತಿದೆ. ಸೊ ಅದರಿಂದ ಇದನ್ನ ಆರ್ಡರ್ ಮಾಡಿದೆ. ಇನ್ನೊಂದು ಹ್ಯೂಮನ್ ಟ್ರ್ಯಾಕಿಂಗ್, ನಾನು ಹೇಳಿರೋ ಥರ ಇಂಟೆಲಿಜೆಂಟ್ ಮೋಷನ್ ಟ್ರ್ಯಾಕಿಂಗ್ ಇದೆ. ಮತ್ತು ಆಟೋಮೆಟಿಕಲಿ ಟ್ರ್ಯಾಕಿಂಗ್ ವೆನ್ ಪೀಪಲ್ ಬ್ರೇಕ್ ಏರಿಯಾ. ಸೊ ಇದನ್ನೆಲ್ಲ ಡಿಟೆಕ್ಟ್ ಮಾಡುತ್ತೆ. ಇನ್ನೊಂದು ಮೊಬೈಲ್ ಆ್ಯಪ್. ಸೊ ನೀವು ಲೈವ್ ಆಗಿ ನೀವು ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಇದನ್ನು ನೋಡ್ಬೋದು. ನಿಮ್ಮ ಪೆಟ್ಸ್ ಎಲ್ಲ ಏನು ಮಾಡ್ತಿದ್ದಾರೆ ಮನೆಯಲ್ಲಿ ಅಥವಾ ಔಟ್ಡೋರಲ್ಲಿ ಏನೇನು ಆಗ್ತಿದೆ ಅಂತ. ಸೊ ವ್ಯೂ ಲೈವ್ ಆರ್ ಪ್ಲೇಬ್ಯಾಕ್ ವಿಡಿಯೋ ಈವನ್ ವೆನ್ ಯು ಆರ್ ಅವೇ ಫ್ರಮ್ ಹೋಮ್. ಸೊ ನೀವು ಆಫೀಸಲ್ಲಿ ಇರ್ತೀರ ಅಥವಾ ಆಚೆ ಎಲ್ಲಾದರೂ ಹೊರಡ್ತಿರ್ತೀರ, ಟ್ರಾವೆಲ್ ಮಾಡ್ತಾ ಇರುವಾಗ ನೀವು ಸ್ವಲ್ಪ ಪಾಸ್ ಮಾಡಿ ಅಥವಾ ಬ್ಯಾಕ್ ಮಾಡಿ ಬ್ಯಾಕ್ ಮಾಡಿ ಪ್ಲೇಬ್ಯಾಕ್ ವಿಡಿಯೋ ಮಾಡಬೇಕು ಅಂದರೆ ನೀವು ನೋಡ್ಬೋದು. ಸೊ ಅದಕ್ಕೋಸ್ಕರ. ಇನ್ನೊಂದು ಸ್ಟೋರೇಜು ತುಂಬ ಚೆನ್ನಾಗಿದೆ. ಇದರಲ್ಲಿ SD ಕಾರ್ಡ್ ಅಪ್ ಟು 256 GB ಆರ್ ಕ್ಲೌಡ್ ಸ್ಟೋರೇಜ್ ಕೂಡ ಅವೈಲೇಬಲ್ ಇದೆ. ಮತ್ತು ಇನ್ನೊಂದು ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ ಅಪ್ಲಿಕೇಶನ್ ಮೇಲೆ, ಅಲಾಂಗ್ ವಿತ್ ದ ಪಿಕ್ಚರ್ ಸ್ನ್ಯಾಪ್ಶಾಟ್ ಆ್ಯಂಡ್ ದ ವಿಡಿಯೋ. ಸೊ ಅದು ಇನ್ನೊಂದು ಕಾರಣ. ಇನ್ನೊಂದು ಬಂದು ಆಡಿಯೋ ಹಾಗೂ ವಿಡಿಯೋ ರೆಕಾರ್ಡಿಂಗ್ ಎರಡೂ ಕೂಡ ಆಗುತ್ತೆ ಇದರಲ್ಲಿ. ಸೊ ಕೆಲವೊಂದರಲ್ಲಿ ಏನಾಗುತ್ತೆ ಅಂದರೆ ಆಡಿಯೋ ರೆಕಾರ್ಡ್ ಆಗೋಲ್ಲ. ಬಟ್ ನಾನು ಇದರಲ್ಲಿ ನೋಡಿದ ಹಾಗೆ ಆಡಿಯೋ ಕೂಡ ತುಂಬ ಚೆನ್ನಾಗಿ ರೆಕಾರ್ಡ್ ಆಗುತ್ತೆ. ಅದು ಕೂಡ ವಿತ್ ಹೈ ಕ್ವಾಲಿಟಿ ಆಡಿಯೋ ರೆಕಾರ್ಡಿಂಗ್ ಫಾರ್ ಎಕ್ಸಲೆಂಟ್ AV ಪ್ಲೇಬ್ಯಾಕ್. ಸೊ ಇದೆಲ್ಲ ನನಗೆ ಮೇನ್ ಬೇಕಾಗಿರೋ ಫೀಚರ್ಸ್, ಆದ್ದರಿಂದ ನಾನು ಇದನ್ನು ಆರ್ಡರ್ ಮಾಡಿದ್ದು. ಇನ್ನೊಂದು ನಾನು ನೋಡಿದೆ, ಇನ್ನೊಂದು ನಾನು ನಿಮ್ಗೆ ಹೇಳ್ಬಿಡ್ತೀನಿ. ವೈಫೈ ಮುಖಾಂತರ ನೀವು ಇದನ್ನು ಕನೆಕ್ಟ್ ಮಾಡ್ಕೋಬೋದು. ಇನ್ನೊಂದೇನೆಂದರೆ ಇದರಲ್ಲಿ ಕ್ಲೌಡ್ ರೆಕಾರ್ಡಿಂಗ್ ಬಂದು 30 ಡೇಸ್ ಸ್ಟೋರ್ ಆಗುತ್ತೆ. ನಿಮ್ಗೆ ಯಾವಾಗ ಬೇಕಾದರೂ ನೀವು ಪ್ಲೇಬ್ಯಾಕ್ ಮಾಡಿ ನೋಡ್ಬೋದು. ಇನ್ನು ಕೆಲವೊಂದು ಏನಾದರೂ ಫೀಚರ್ಸ್ ಹಾಕಿದಾರ ನಿಮ್ಗೆ ನೋಡಿ ಹೇಳ್ತೀನಿ. ನೋಡಿ, ಇದು ರೀಟೇಲ್ ಪ್ರೈಸ್ ಇರೋದು ಬಂದುಬಿಟ್ಟು 3500 ಬಟ್ ನನಗೆ ಸಿಕ್ಕಿರೋದು ಬಂದು 1500. ಸೊ ಆದ್ದರಿಂದ ನಂಗೆ ತುಂಬಾ ಇಷ್ಟ ಆಯಿತು ಇದರಲ್ಲಿರೋ ಫೀಚರ್ಸ್ ಎಲ್ಲ. ಇದು ಬಂದು ಟ್ರೂವ್ಯೂ ಟೂರ್ ಸೆಕ್ಯೂರಿಟಿ ಸಿಸ್ಟಮ್ಸ್ ಅವ್ರ ಪ್ರಾಡಕ್ಟು. ಇದೇ ಫಸ್ಟ್ ಟೈಮ್ ನಾನು ಅವ್ರದ್ದು ಬಳಸ್ತಿರೋದು. ಏನಕ್ಕಂದರೆ ಇದೆಲ್ಲ ಸ್ಪೆಸಿಫಿಕೇಷನ್ಸ್ ನೋಡಿದ್ಮೇಲೆ ನನಗೆ ಐ ಶುಡ್ ಗೋ ಫಾರ್ ಇಟ್ ಅಂತ ಅನಿಸ್ತು. ಸೊ ನೋಡೋಣ ಹೇಗೆ ಯೂಸ್ ಆಗುತ್ತೆ, ನನಗೆ ಬಳಕೆ ಆಗುತ್ತಾ ಚೆನ್ನಾಗಿ ಅಂತ. ಸೊ ಅದ್ರ ಮೇಲೆ ನಾನು ನಿಮಗೆ ರಿವ್ಯೂಸ್ ಕೊಡ್ತಾ ಹೋಗ್ತೀನಿ. ಇದನ್ನು ಕನೆಕ್ಟ್ ಮಾಡಿ ಇನ್ಸ್ಟಾಲ್ ಮಾಡಿದ ನಂತರ ಕೂಡ ನಾನು ಚೆಕ್ ಮಾಡಬೇಕಾಗುತ್ತೆ ಅಲ್ವಾ, ಎಲ್ಲ ಕರೆಕ್ಟಾಗಿ ಕ್ಯಾಪ್ಚರ್ ಆಗ್ತಿದೆಯೋ ಇಲ್ಲೋ ಅಂತ. ಸೊ ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಕೂಡ ನಾನು ಮಾಡಿ ಹೇಳ್ತೀನಿ ನಿಮಗೆ. ಸೊ ಬನ್ನಿ ಈಗ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿದ್ದಾರೆ ಅಂದರೆ, ಇದು ಕವರ್ ಆಗೋಕ್ಕೆ ನೀಟಾಗದು ಥರ್ಮಾಕೋಲಲ್ಲಿ ಮಾಡಿರುವಂತಹ ಇದನ್ನು ಪ್ಯಾಕ್ ಮಾಡಿಕೊಟ್ಟಿದ್ರು ಅವರು. ಬನ್ನಿ ಇದರಲ್ಲಿ ಏನೇನಿದೆ ಅಂತ ನೋಡೋಣ. ಇನ್ನೊಂದಿತ್ತು, ಬಟ್ ಈ ಡಾಟ್ಸ್ ಅಂತ ಏನು ಬಂದಿದೆ ಇದೇನೂ ಇರಲಿಲ್ಲ. ಬಟ್ ಡೈರೆಕ್ಟಾಗಿ ಒಂದೇ ಒಂದು ಕ್ಯಾಮ್ರಾ ಸಣ್ಣದಾಗಿತ್ತು. ನಾನು ಐ ಥಾಟ್ ಐ ಶುಡ್ ಗೋ ಫಾರ್ ಇಟ್. ಬಟ್ ಸ್ಟಿಲ್ ನಾನು ಏನು ಅಂದ್ಕೊಂಡೆ ಅಂದರೆ, ಐ ಥಿಂಕ್ ಇದು ಬೆಟರ್ ಇರ್ಬೋದು ಅಂತ ಅನಿಸ್ತು. ಅದರಲ್ಲಿ ನನಗೆ ಫೀಚರ್ಸ್ಗಿಂತ ಇದರಲ್ಲಿ ತುಂಬಾ ಚೆನ್ನಾಗಿತ್ತು. ಅದು ನೋಡೋಕ್ಕೆ ಚೆನ್ನಾಗಿತ್ತು, ಬಟ್ ಸ್ಪೆಸಿಫಿಕೇಷನ್ಸ್ ಕಡಿಮೆ ಇತ್ತು, ಪ್ರೈಸ್ ಜಾಸ್ತಿ ಆದ್ರೂ. ಬಟ್ ಇದರಲ್ಲಿ ಪ್ರೈಸ್ ಕಡಿಮೆ ಇದ್ರೂ ಸ್ಪೆಸಿಫಿಕೇಷನ್ಸ್ ತುಂಬ ಇದೆ, ಕ್ವಾಲಿಟಿ ಚೆನ್ನಾಗಿದೆ ಅನಿಸ್ತು. ಸೊ ಅದರಿಂದ ಐ ಶುಡ್ ಗೋ ಫಾರ್ ಇಟ್ ಅಂತ ಅನಿಸ್ತು. ಇನ್ನೊಂದೇನೆಂದರೆ,
ನೋಡಿ ಇವಾಗ ನೀವು ಮನೇಲಿ ನಿಮಗೆ ಇನ್ಸ್ಟಾಲೇಷನ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ನೀವೆಲ್ಲಾದರೂ ಹೋಗ್ತಿದ್ದೀರಾ, ಕ್ಯಾಮ್ರಾ ಇಲ್ಲ ಅಥವಾ ಕೆಟ್ಟೋಗ್ಬಿಟ್ಟಿದೆ, ಬೇಗ ಬೇರೆಯವ್ರನ್ನ ಕರೆಸ್ಬಿಟ್ಟು ನಿಮ್ಗೆ ಇನ್ಸ್ಟಾಲೇಷನ್ ಮಾಡೋಕ್ಕಾಗ್ತಿಲ್ಲ ಅನ್ನೋವಾಗ ನೀವು ಇದನ್ನು ಆರಾಮಾಗಿ ಆರ್ಡರ್ ಮಾಡ್ಬೋದು. ಏನಕ್ಕಂದರೆ ಇದು ಟೇಬಲ್ ಫ್ರೆಂಡ್ಲಿ. ನೀವು ಆರಾಮಾಗಿ ಟೇಬಲ್ ಮೇಲೂ ಇಟ್ಕೋಬೋದು. ನಿಮ್ಮ ಪೆಟ್ಸು ಅಥವಾ ಚಿಲ್ಡ್ರನ್ಸ್ ಮನೇಲಿ ಕಿಡ್ಸ್ ಎಲ್ಲಾದರೂ ಓಡಾಡ್ತಿದ್ರೆ ಆರಾಮಾಗಿ ನೀವು ವಿಷನ್ ಕ್ಯಾಪ್ಚರ್ ಮಾಡುತ್ತೆ ಚೆನ್ನಾಗಿ. ಅದೊಂದು ಇದರಲ್ಲಿ ನನಗೆ ತುಂಬ ಒಳ್ಳೆಯದು ಅನಿಸಿದ್ದು. ಮತ್ತು ಇನ್ಸ್ಟಾಲೇಷನ್ ಮಾಡುವಾಗ ಕೂಡ ಇದೆಲ್ಲ ತೆಗ್ದ್ಬಿಟ್ಟು ಅವ್ರು ಇನ್ಸ್ಟಾಲ್ ಮಾಡ್ತಾರಲ್ವ, ವಾಲ್ ಆಗಿರಲಿ ಮೌಲ್ಡ್ಗಾಗಿರಲಿ. ಸೊ ಬನ್ನಿ ಈಗ ನೋಡೋಣ. ನೋಡಿ ಇದು ಬಂದುಬಿಟ್ಟು ಹೀಗಿದೆ, ಓಕೆನಾ. ಇದು ಸೈಡ್ ವ್ಯೂ, ಕೆಳಗಡೆ ಹೀಗಿದೆ, ಟೇಬಲ್ ಮೇಲೆ ಕರೆಕ್ಟಾಗಿ ಫಿಟ್ ಆಗುತ್ತೆ ಇದು, ಆಯಿತಾ. ಇದು ಸೊ ಇದಕ್ಕೆ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ನಾನು ಈ ವಿಡಿಯೋನಲ್ಲಿ ನಿಮ್ಮ ಬರೀ ಹೈ ಲೆವೆಲಲ್ಲಿ ತೋರಿಸ್ತಾ ಹೋಗ್ತೀನಿ, ಬಟ್ ಇದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ ಹೇಗೆ ಇನ್ಸ್ಟಾಲ್ ಮಾಡ್ಬೋದು ಅಂತೆಲ್ಲ. ನೆಕ್ಸ್ಟ್ ಇದರಲ್ಲಿ ಏನಿದೆ ಬನ್ನಿ ನೋಡೋಣ. ಒಂದು ಅಡಾಪ್ಟರ್ ಕೊಟ್ಟಿದ್ದಾರೆ. ಹಾಂ, ಓಕೆನಾ. ಇದು ಅಡಾಪ್ಟರ್ ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿಯಲ್ಲಿ. ನೋಡಿ ಅವರೇ ಕೊಟ್ಟಿದ್ದಾರೆ. ಇನ್ಸ್ಟಾಲೇಷನ್ ಅಕಸ್ಮಾತ್ ನೀವು ಗೋಡೆಗೆ ಎಲ್ಲ ಇದನ್ನು ಒಡಿಸ್ಬೇಕು ಹಾಕಿಸ್ಬೇಕು ಅಂತಿದ್ರೆ ನೋಡಿ ಅದಕ್ಕೆಲ್ಲ ಇವರೇ ಕೊಟ್ಟಿದ್ದಾರೆ. ಅಷ್ಟೇ ಇದರಲ್ಲಿ ಬಂದಿರೋದು. ಸೊ ಹಾಂ, ಹೀಗಿದೆ. ಐ ಥಿಂಕ್ ಯು ಶುಡ್ ಡೆಫಿನೆಟ್ಲಿ ಗೋ ಫಾರ್ ದಿಸ್. ಬಟ್ ಇದ್ರ ಕ್ವಾಲಿಟಿ ಹೇಗಿದೆ, ಇದು ನಿಜವಾಗ್ಲೂ ವರ್ತಾ ಅಂತೆಲ್ಲ ನಾನು ನಿಮಗೆ ಬೇರೆ ವಿಡಿಯೋ ಮುಖಾಂತರ ತೋರಿಸ್ತೇನೆ.